ಇನ್ನು ರಾಜ್ಯದಲ್ಲಿ ಸಣ್ಣ ವರ್ತಕರಿಗೆ ಜಿಎಸ್ಟಿ ನೋಟಿಸ್ನ ಶಾಕ್. ಇದರ ವಿರುದ್ಧ ವರ್ತಕರು ಕೂಡ ಸಿಡಿದೆದ್ದಿದ್ದಾರೆ. ಏನಾದರೂ ಒಂದು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ರಾಜ್ಯದಲ್ಲಿ ಸಣ್ಣ ವರ್ತಕರಿಗೆ ಜಿಎಸ್ಟಿ ನೋಟಿಸ್ನ ಶಾಕ್ ಇದೆಯಲ್ಲ, ರಾಜ್ಯದ ವ್ಯಾಪಾರಸ್ಥರಿಗೆ ರಿಲೀಫ್ ಕೊಡ್ತಾರಾ ಮುಖ್ಯಮಂತ್ರಿಗಳು? ಈ ನೋಟಿಸ್ ಗೊಂದಲಕ್ಕೆಲ್ಲ ಪರಿಹಾರ ಕೊಡ್ತಾರಾ ಅಂತ ಮಹತ್ವದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾವೇರಿ ನಿವಾಸದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸಭೆ ಕರೆದಿದ್ದಾರೆ. ತೆರಿಗೆ ಅಧಿಕಾರಿಗಳು, ಹಣಕಾಸು ಇಲಾಖೆ ಅಧಿಕಾರಿಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಆದರೆ ಈ ಕಾರ್ಮಿಕ ಪರಿಷತ್ ಇದೆಯಲ್ಲ, ಈ ಸಣ್ಣ ವರ್ತಕರ ಒಕ್ಕೂಟ, ಅವರೇ ಈ ಸಭೆಯನ್ನು ಬಹಿಷ್ಕರಿಸಿದ್ದಾರೆ. ಯಾಕೆಂದರೆ ನೀವು ಎಲ್ಲರನ್ನೂ ಕರೆದಿದ್ದೀರಪ್ಪ, ನಮ್ಮ ಪ್ರಾಬ್ಲಮ್ ನೀವು ಕೇಳಲ್ಲ, 5 ನಿಮಿಷ ಮಾತಾಡಿ ಹೋಗಿ ಅಂತಾರೆ. ಅದಕ್ಕೆ ಯಾಕೆ ಹೋಗಬೇಕು, ನಮ್ಮನ್ನೇ ಸಪ್ರೇಟಾಗಿ ಕರಿಬೇಕು ಅಂತ ಅವ್ರ ವಾದ. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಈಗ ಸಿದ್ದರಾಮಯ್ಯನವ್ರ ಬಳಿನೇ ಇರೋದ್ರಿಂದ ಫೈನಾನ್ಸ್ ಸೆಕ್ರೆಟರಿ ಅಥವಾ ಅಧಿಕಾರಿಗಳು, ತೆರಿಗೆ ಅಧಿಕಾರಿಗಳು ಎಲ್ಲ ಬರ್ತಾರೆ. ನಾವು ದಂಡಿಸ್ಕೊಳ್ಳೋ ರೀತಿ ಅಂದರೆ ನಮ್ಮ ವ್ಯಾಪಾರವನ್ನು ಹಾಳು ಮಾಡಿಕೊಂಡು ನಾವೇ ಕಷ್ಟಪಟ್ಟು ಇದು ಮಾಡುವಂಥ ರೀತಿಯಲ್ಲಿ ಸಾಂಕೇತಿಕವಾಗಿ ಇವತ್ತು ನಾಳೆ ಸಾಂಕೇತಿಕವಾಗಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಕಪ್ಪು ಟೀಯನ್ನು ಮಾರಿ, ಲೆಮನ್ ಟೀಯನ್ನು ಮಾರಿ, ಯಾವುದೇ ಕಾರಣಕ್ಕೂ ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡೋದಿಲ್ಲ ಅಂತೇಳ್ಬಿಟ್ಟು ಸ್ವತಃ ಉದ್ಯಮಿಗಳೇ ಏನು ವ್ಯಾಪಾರಸ್ಥರೇ ಹೇಳ್ಕೊಂಡಿದ್ರು, ಬೇಕರಿ ಕಾಂಡಿಮೆಂಟ್ಸ್ ಅವರು. ಹಾಗೆ ಇವತ್ತು ಕಪ್ಪು ಪಟ್ಟಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡೋಣ ಅಂತ ಬಂದ್ವಿ. ನೋಡಿದರೆ ಅವರೇ ಸ್ವತಃ ಕಪ್ಪು ಪಟ್ಟಿಯನ್ನು ಆಲ್ರೆಡಿ ಧರಿಸಿದ್ರು. ಮತ್ತು ಕೂಡ ನಾವು ಕೂಡ ಕಪ್ಪು ಪಟ್ಟಿಯನ್ನು ಕೊಡುವ ಮುಖಾಂತರವಾಗಿ ಇವತ್ತಿನ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ನಾವು ಚಾಲನೆಯನ್ನು ನೀಡಿದ್ದೀವಿ. ಇವತ್ತು ನಾಳೆ ಸಾಂಕೇತಿಕವಾಗಿ ಈ ರೀತಿ ನಮ್ಮನ್ನು ನಾವು ಶಿಕ್ಷಿಸಿಕೊಂಡು, ಅಂದರೆ ನಾವೇ ಹಾಲು ಹಾಕಿದ್ದು ಕಾಫಿಯನ್ನು ಮಾಡಿದ್ರೆ ನಮಗೆ ಸಾಕಷ್ಟು ನಷ್ಟ ಆಗ್ತದೆ. ಯಾಕಂದರೆ ಅದನ್ನೇ ನಂಬ್ಕೊಂಡಿದ್ದು, ನಾವು ಹಾಲು ಕಾಫಿನೇ ನಂಬ್ಕೊಂಡಿದ್ದು. ನಮ್ಮನ್ನು ನಾವು ಶಿಕ್ಷೆಗೆ ಗುರಿಪಡಿಸ್ಕೊತಾ ಇದ್ದೀವಿ, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. ಆದರೆ 25ನೇ ತಾರೀಕು ಮಾತ್ರ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಥರ ಅಂಗಡಿ ಮುಂಗಟ್ಟುಗಳು ಏನಿದೆಯೋ, ಸಣ್ಣ ವ್ಯಾಪಾರಸ್ಥರು ಏನಿದೆಯೋ ಸಂಪೂರ್ಣ ಬಂದ್ ಮಾಡಿ ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಸಭೆಗೆ ಕರೆದಿದ್ದಾರೆ, ನಿನ್ನೆ ನಮ್ಮನ್ನು ಕರೆದಿದ್ದಾರೆ. ಈ ಥರ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದು ನಾವು ಯಾವುದೋ ಒಂದು 10-14ನೇ ಹೆಸರಿನಲ್ಲಿ ಕರೆ ಹಾಕ್ಬಿಟ್ಟು ಎಲ್ಲ ಗಾರ್ಮೆಂಟ್ಸ್ ಯೂನಿಯನ್ಸು ಇವರು ಎಲ್ಲರನ್ನೂ ಕರೆದಿದ್ದಾರೆ. ಬಟ್ ನಮ್ಮದು ಇರೋದು ನಮ್ಮ ಸಣ್ಣ ಉದ್ದಿಮೆದಾರರು, ಅವ್ರದಿಗೂ ಇದಕ್ಕೂ ಚರ್ಚೆಗೆ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಆಗಲ್ಲ. ನಾವು ಕೇಳಿದ್ದು ವೈಯಕ್ತಿಕವಾಗಿ ನಮ್ಮನ್ನು ಕರೆದು ನಮ್ಮ ಜೊತೆಗೆ ಚರ್ಚೆ ಮಾಡಿ ಅಂತ ಕೇಳಿದ್ದೀವಿ. ಇವತ್ತು ಕರೆದಿದ್ದಾರೆ, ಯಾವುದೇ ಕಾರಣಕ್ಕೂ ಸಭೆಗೆ ಹೋಗಲ್ಲ. ಯಾಕಂದ್ರೆ ಅದು ಆ ಸಭೆ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಮೊದಲನೇದಾಗಿ ಕಾರ್ಮಿಕ ಪರಿಷತ್ನವರು ಇವತ್ತಿನ ಸಭೆಗೆ ನಾವು ಹೋಗಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ಟೇಟ್ GST ಏನಾದರೂ ಇನ್ಕ್ಲೂಡ್ ಆಗಿದ್ದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಸೊ ಹಾಗಾಗಿ ರಾಜ್ಯದ ಈ ಸಣ್ಣ ವ್ಯಾಪಾರಸ್ಥರಿಗೆ ಇವತ್ತಿನ ಸಭೆಯಲ್ಲಿ ಏನಾದರೂ ರಿಲೀಫ್ ಕೊಡೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ವ್ಯಾಪಾರಿಗಳನ್ನು ಈ ಸಭೆಗೆ ಕರೆದಿಲ್ಲ. ಇದು ಕೇವಲ ಅಧಿಕಾರಿಗಳ ನಡುವೆ ನಡೆಯುವಂಥ ಸಭೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ TPLೂ ಕೂಡ ಅದೇ ಇದೆ, ಇದು ಅಧಿಕಾರಿಗಳ ನೇತೃತ್ವದ ಸಭೆ ಅಂತ. ಪ್ರಮುಖವಾಗಿರ್ತಕ್ಕಂಥದ್ದು ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಗುದ್ದಾಟದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ ನೋಟಿಸ್ ಹೋಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಅಡಿಯ ವತಿಯಿಂದಲೇ ಕೂಡ. ಯಾಕೆಂದರೆ ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಸೆಂಟ್ರಲ್ಲಿಂದ ಎಲ್ಲೋ ಒಂದು ಕಡೆ 1/3 ಭಾಗದಷ್ಟು ಅಧಿಕಾರ ಮಾತ್ರ ಕೇಂದ್ರಕ್ಕಿರುತ್ತೆ, 2/3 ಭಾಗದ ಅಧಿಕಾರ ಆಯಾ ರಾಜ್ಯಗಳಿಗಿರುತ್ತೆ. GST ಕೌನ್ಸಿಲ್ನಲ್ಲಿ ಏನೇ ಇದ್ರೂ ಕೂಡ ಪ್ರಸ್ತಾಪ ಮಾಡಬೇಕಾಗಿರುತ್ತೆ ಅಂತ. ಆದರೆ ಇದು 8 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಮಾನದಂಡ. ಅಂದರೆ 8 ವರ್ಷಗಳ ಹಿಂದೆ ಸೇವೆಗಳನ್ನು ಒದಗಿಸುವಂಥ ವ್ಯಾಪಾರಸ್ಥರಿಗೆ 20 ಲಕ್ಷ ಮಿತಿ, ಜೊತೆಗೆ ಸಗಟು ವ್ಯಾಪಾರಕ್ಕೆ 40 ಲಕ್ಷ ಮಿತಿಯನ್ನು ಒಂದು ರೀತಿಯಲ್ಲಿ ಲಿಮಿಟ್ ಮಾಡಿದರು. ಆದರೆ ಈಗ ದಿನ ಕಳೆದಂತೆ ಬೆಲೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಹೆಚ್ಚಾಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಆ ಒಂದು ಅಸೋಸಿಯೇಷನ್ಗಳಿಂದಲೂ ಕೂಡ, ಸಣ್ಣ ವ್ಯಾಪಾರಿಗಳ ಅಸೋಸಿಯೇಷನಿಂದ ಮತ್ತು ಆ ಒಂದು ಕಾರ್ಮಿಕ ಪರಿಷತ್ತಿನಿಂದಲೂ ಕೂಡ ಈಗಾಗಲೇ ಮನವಿ ಕೂಡ ಮಾಡಿಕೊಂಡಿದ್ರು. ಅಂದರೆ ಮಿತಿಯನ್ನು 50 ಲಕ್ಷ ಮತ್ತು 1 ಕೋಟಿಗೆ ನೀವು ಜಾಸ್ತಿ ಮಾಡಬೇಕು ಅಂತ. ಆದರೆ ಅದನ್ನು ತರಬೇಕಾಗಿರ್ತಕ್ಕಂಥದ್ದು GST ಕೌನ್ಸಿಲಲ್ಲೇ. ಆ ಕೆಲಸವೂ ಕೂಡ ಆಗಿಲ್ಲ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟನ್ನು ಕೊಟ್ಟಿರೋ ಕಾರಣಗಳಿಗೋಸ್ಕರವಾಗಿಯೇ ಈ ರೀತಿ GST ನೋಟಿಸನ್ನು ಸರ್ವ್ ಮಾಡಿದ್ದಾರೆ ಅಂತ ಕೂಡ BJP ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 14,000 ಸಣ್ಣ ವ್ಯಾಪಾರಿಗಳಿಗೆ ನೋಟಿಸನ್ನು ಸರ್ವ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ಎಲ್ಲ ಒಂದು ಕಡೆ UPA ಮೇಲೆ ದೊಡ್ಡ ಹೊಡೆತ ಬೀಳ್ಬೋದು ಅನ್ನೋ ಆತಂಕವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಲಾಗ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕೆಂದರೆ SBI ರಿಸರ್ಚಿಂದ ಒಂದು ವಾರ್ನಿಂಗ್ ಮೆಸೇಜ್ ಕೂಡ ಈಗಾಗಲೇ ಪಾಸ್ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸಮತೋಲಿತವಾಗಿ ಒಂದು GSTಯನ್ನು ಬ್ಯಾಲೆನ್ಸ್ ಮಾಡದೆ ಹೋದರೆ ಎಲ್ಲ ಒಂದು ಕಡೆ ಈ ಒಂದು ಸಣ್ಣ ವ್ಯಾಪಾರಿಗಳ ಮಟ್ಟದಲ್ಲಿ ಈ ಒಂದು UPIಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ, ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ವಾರ್ನಿಂಗ್ ಕಾಲನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನೂ ಕೂಡ ಒಳಗೊಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿವ್ಯೂ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ತಾರೆ ತಕ್ಷಣಕ್ಕೆ ಅಂತಲೂ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ GST ಕೌನ್ಸಿಲಲ್ಲಿ ಹೋಗಿ ಪ್ರಸ್ತಾಪವನ್ನು ಇಡೋದು ಬೇರೆ, ಆದರೆ ಈಗ ಆಗಿರ್ತಕ್ಕಂಥ ಒಂದು ಸಮಸ್ಯೆಗೆ ತಕ್ಷಣದ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಗಿನ ಸಭೆ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಯಾವ ಮಟ್ಟಿಗಿನ ರಿಲೀಫ್ ಕೊಡುತ್ತೆ ಸುಮಾರು ಸಂಜೆ 4-5 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇವರು ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ತೆರಿಗೆಯನ್ನು ಬಿಡ್ತಾರಾ? ಬಿಡಕ್ಕೆ ಸಾಧ್ಯನಾ? ದುಡ್ಡಿಲ್ಲ ಅಂತಾರೆ, ಏನು ಮಾಡ್ತಾರೆ ನೋಡೋಣ.